ಎಲ್ರಿಗೂ ನಮಸ್ಕಾರ. ಇವತ್ತು ಯಾವ ವಿಷಯ ಬಗ್ಗೆ ಅಂದರೆ, ಅನೂರು ತಹಸೀಲ್ದಾರು ನಿರ್ಲಕ್ಷ್ಯದಿಂದ ಮಾಟಲಿಯಲ್ಲಿ ಕುಡಿಯುವ ನೀರು ಮೇಟೂರು ಡ್ಯಾಮ್ಗೆ ಹೋಗಿ ವ್ಯರ್ಥವಾಗಿ ಸೇರ್ತಾ ಇದೆ. ಇದ್ರ ಬಗ್ಗೆನೇ ನಾನು ಇವತ್ತು ಡೀಟೇಲ್ ಆಗಿ ನಿಮ್ಮ ಜೊತೆ ಹೇಳೋಕ್ಕೆ ಬಂದಿದ್ದೀನಿ. ಏನಪ್ಪ ವಿಷಯ ಅಂದರೆ, ಮಾಟಲಿ ಗ್ರಾಮ ಕುಡಿಯುವ ನೀರಿಗಾಗಿ ತುಂಬ ದಿನದಿಂದ ತೊಂದರೆ ಆಗ್ತಾ ಇದೆ. ನಮಗೆ ಗೊತ್ತಿತ್ತು, ಎಷ್ಟೋ ಜನರು ರೈತರು ಎಷ್ಟೋ ಕಷ್ಟಪಟ್ಟಿದ್ರು. ದೇವರ ದಯೆಯಿಂದ ಒಂದು 15 ದಿನ ಇಂಚೆಯಿಂದ ಒಳ್ಳೆ ಮಳೆ ಬರ್ತಾ ಇದೆ, ಹಳ್ಳ ಕೆರೆಗಳೆಲ್ಲ ತುಂಬಿದೆ. ಸೊ ಇವಾಗ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗಿದೆ. ಆದರೂ ಕೂಡ ಈ 15 ದಿನ ಏನು ಮಳೆ ಉರಿದಿತ್ತು, ಆ ನೀರನ್ನ ನಾವು ಏನು ಸೇಕರಿಸಿ ಇಟ್ಟುಕೊಳ್ಳೋಕ್ಕೆ ನಮ್ಮ ಹತ್ರ ಯಾವುದೇ ಥರ ಕೆರೆಗಳು ಯಾವುದು ಕೂಡ ಇಲ್ಲ. ಕೆರೆ ಅಂತ RTCL ಇದೆ, ಅದರಲ್ಲಿ ಹೋಗಿದರೆ ಅದು ಜಮೀನಾಗಿದೆ. ಇದು ಹೆಂಗೆ ಸಾಧ್ಯ, ಯಾವ ಥರ ಆಗಿದೆ, ಎಲ್ಲಿ ಆಗಿದೆ ಅಂತ ಹೇಳೋಕ್ಕೇ ಈ ವಿಡಿಯೋ. ಬನ್ನಿ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಏನಂದರೆ, ನಮ್ಮ ತಹಸೀಲ್ದಾರು, ರೆವಿನ್ಯೂ ಇನ್ಸ್ಪೆಕ್ಟರು ಮತ್ತು ಮಾಟಲಿ ವಿಲೇಜ್ ಅಕೌಂಟ್ರು ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲೆಲ್ಲಿ ಸರ್ಕಾರಿ ಕೆರೆಗಳಿದೆ, ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆ, ಇವನ್ನ ಇಟ್ಕೊಂಡು ನಾವು ಯಾವ ಥರ ಲಾಭವನ್ನು ಮಾಡ್ಬೋದು ಅಂತೇಳಿ ಬೇಜವಾಬ್ದಾರಿಯಿಂದ ಅವ್ರಿಗೆ ಏನು ಒಂದು ಅಧಿಕಾರ ಇದೆ ಅದನ್ನು ದುಷ್ಪ್ರಯೋಗ ಪಡಿಸ್ತಾ ಇದ್ದಾರೆ. ಅದಕ್ಕೆ ಬಿಸಿಯಾಗಿ ಅವರು ತುಂಬ ಜನಗಳ ಜೊತೆ ಸೇರಿ ಈ ವಿಷಯಗಳನ್ನ ಮಾಡ್ತಾ ಇದ್ದಾರೆ. ಆ ವಿಷಯದ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಕೊಡಬೇಕಂತಾನೆ ಈ ವಿಡಿಯೋನ ನಾವು ಮಾಡ್ತಾಯಿದ್ದೀವಿ. ವಡ್ರದೊಟ್ಟಿ ಕಡಂಬೂರು ಗ್ರಾಮದಲ್ಲಿ ಮಾಜಿ ಮೆಂಬರ್, ಗ್ರಾಮ ಸಭೆಯಲ್ಲಿ ಮೆಂಬರ್ ಆಗಿದ್ದ ಸುರೇಶ್ ಅವರು ಏನು ಮಾಡಿದ್ದಾರೆ ಅಂದರೆ, ಸರ್ವೆ ನಂಬರು 265/2ರಲ್ಲಿ 1 ಎಕರೆ 37 ಸೆಂಟು ಒಂದು ಕೆರೆ ಇದೆ. RTCLನೂ ಕೆರೆ ಅಂತ ಇದೆ. ವಿಲೇಜ್ ಅಕೌಂಟ್ರು ಈಗಾಗಲೇ ಕೂಡ 2-3 ಸತಿ ಅದನ್ನು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದರೂ ಕೂಡ ಯಾವುದೇ ಥರ ಆ್ಯಕ್ಷನ್ ತಗೊಂಡಿಲ್ಲ. ಅವ್ರು ಸರ್ವೆ ಮಾಡಿದ ಮೇಲೆ ಏನು ಮಾಡಿದರು ಅಂದರೆ, ಸುರೇಶ್ ಅವರು ಆ ಕೆರೆ ಮಧ್ಯದಲ್ಲಿ ಒಂದು ಗೌರ್ಮೆಂಟ್ ಮನೆಯನ್ನು ನಿರ್ಮಾಣ ಮಾಡ್ತಾರೆ. ಆಲ್ಮೋಸ್ಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದು ಗೌರ್ಮೆಂಟ್ ಮನೆ ಆಗಿದೆ. ಬಟ್ ಆದರೆ ಮನೆ ಅಂತೂ ಇದೆ, ಅದು 100% ಕನ್ಫರ್ಮ್ ಆಗಿದೆ. ಆ ಮನೆಯನ್ನು ಮಧ್ಯ ಕೆರೆಯಲ್ಲಿ ಅವರು ಕಟ್ಟಿದ ಮೇಲೆ ಸುತ್ತುಗೋಡೆಯನ್ನು ಕಟ್ಟಿ ಆ ಕೆರೆಯನ್ನು ತೋಟವಾಗಿ ಮಾಡಿರ್ತಾರೆ. ಇದರ ಬಗ್ಗೆ ನಾವು ಎಷ್ಟೋ ಸತಿ ಕಂಪ್ಲೇಂಟ್ ಕೊಟ್ಟಿದ್ರು, ಯಾವುದೇ ಥರ ಆ್ಯಕ್ಷನ್ ತಗೊಳ್ಳಲ್ಲ. ಮತ್ತೆ ಏನು ಮಾಡಿದ್ದಾರೆ ಅಂದರೆ, ಲೀಗಲ್ ನೋಟಿಸ್ ನಾವು ಕಳಿಸಿದ್ದೀವಿ ಲಾಯರಿಂದ ಇಟ್ಕೊಂಡು. ಈಗಾಗಲೇ ಕೂಡ ತುಂಬ ದಿನ ಆಗಿದೆ, 90 ದಿನಗಳ ಮೇಲೆ ಆಗಿದೆ. ಈಗಲೂ ಕೂಡ ಅದ್ರ ಬಗ್ಗೆ ಯಾವುದೇ ಥರ ಆ್ಯಕ್ಷನು, ಮಾಹಿತಿನೋ ಏನು ಕೂಡ ಇಲ್ಲ. ಇದರಿಂದ ಏನು ಗೊತ್ತಾಗುತ್ತದೆ ಅಂದರೆ, ತಹಸೀಲ್ದಾರ್ ಆಗಲಿ, ವಿಲೇಜ್ ಅಕೌಂಟ್ರುಗಳಾಗಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಸೇರಿ ಈ ವಿಷಯನ ಸುರೇಶ್ ಅವರಿಗೆ ಮಾನಸಿಕವಾಗಿ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ನಮಗೆ ಗೊತ್ತಾಗಿದೆ. ಸರ್ಕಾರಿ ಕೆರೆಯನ್ನು ಮಾಜಿ ಮೆಂಬರ್ಗೆ ಸ್ವಂತವಾಗಿ ಮಾಡಿಕೊಟ್ಟಿರುವ ಈ ಅದ್ಭುತ ಸಾಧನೆಯನ್ನು ನಮ್ಮ ವಿಲೇಜ್ ಅಕೌಂಟ್ರು ತಹಸೀಲ್ದಾರ್ಗಳು ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಒಂದು ಒಳ್ಳೆ ಉಡುಗೊರೆಯನ್ನು ನಾವು ಕೊಡಬೇಕು ಅಂತ ಇದರಲ್ಲಿ ಕೇಳ್ಕೊಳ್ತೀವಿ. ಈ ಕೆರೆ ಏನಕ್ಕಪ್ಪ ನಮಗೆ ಬೇಕಾಗಿದೆ ಅಂತ ಹೇಳಿದರೆ, 1 ಎಕರೆ 37 ಸೆಂಟಲ್ಲಿ ನೀರು ನಿಂತ್ಕೊಂಡಿದ್ರೆ 10 ಅಡಿ ಕೆಳಗಡೆ ಸುಮಾರು 8ರಿಂದ 10 ಕಿಲೋಮೀಟ್ರ್ವರೆಗೂ ನಮಗೆ ಆ ನೀರು ವ್ಯವಸಾಯಕ್ಕೆ ಉಪಯೋಗ ಆಗುತ್ತೆ. ಅದು ಮಾತ್ರ ಅಲ್ಲದೆ, ಅದು ಬರ್ತಿರುವ ಏನಲ್ಲ ಇದೆಯಲ್ಲ, ಹಳ್ಳದಲ್ಲಿ ಸುಮಾರು ಪ್ರಾಣಿಗಳು ನೀರು ಕುಡಿತಾ ಇತ್ತು. ಯಾವಾಗ ಇವರು ತೋಟ ಮಾಡಿದ್ರು, ಮೇಲೆ ಇರುವ ತೋಟದವರು ಎಲ್ಲನೂ ಕೂಡ ಆ ನೀರು ಬರುವ ದಾರಿಗಳನ್ನ ಕಟ್ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಅವರು. ಸುರೇಶ್ ಅವ್ರ ಜೊತೆ ಸೇರಿದ ವಿಲೇಜ್ ಅಕೌಂಟ್ರು, ತಹಸೀಲ್ದಾರು, ರೆವಿನ್ಯೂ ಇನ್ಸ್ಪೆಕ್ಟರು. ಮತ್ತು ಈ ಕೆರೆಯಲ್ಲಿ ನೀರು ನಿಂತಿದ್ರೆ ಸುಮಾರು 6ರಿಂದ 10 ತಿಂಗಳ ಕಾಲವರೆಗೂ ನಮಗೆ ಈ ನೀರು ಉಪಯೋಗ ಆಗುತ್ತೆ. ಅದರಿಂದ ಏನಂದರೆ, ಇವಾಗ ಜೂನಲ್ಲಿ ಮಳೆ ಸ್ಟಾರ್ಟ್ ಆಗಿದರೆ ಸ್ಟಿಲ್ ಜನವರಿವರೆಗೂ ಮಳೆ ಬರುತ್ತೆ. ಜನವರಿ ಆಗಿದ ಮೇಲೆ ತುಂಬಾ ಬರಗಾಲ, ಒಂದು 3ರಿಂದ 4 ದಿನಕ್ಕೆ. ಅದಕ್ಕೆ ಎಕ್ಸಾಂಪಲ್ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಏನಂದರೆ, ಎಷ್ಟು ಕುಡಿಯುವ ನೀರಿನ ಟ್ಯಾಂಕ್ಗಳು ನಮ್ಮೂರಿಂದ ಹೋಗಿದೆ, ಎಷ್ಟು ದುಡ್ಡು ಖರ್ಚಾಗಿದೆ ಈ ಕೆಲವು ತಿಂಗಳಲ್ಲಿ ಅನ್ನುವ ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಸೊ ಇದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಕೆರೆಗಳೆಲ್ಲ ನಮಗೆ ಸಹಾಯ ಮಾಡ್ತಿತ್ತು. ಆದರೆ ಈ ಕೆರೆಗಳನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಒಂದು ಗ್ರಾಮ ಸದಸ್ಯನಿಗೆ ಮಾರಿಬಿಟ್ಟು ಸರ್ಕಾರಿ ಜಮೀನನ್ನು ಈ ವಿಷಯವನ್ನು ಮಾಡ್ತಿದ್ದಾರೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರು, ತಹಸೀಲ್ದಾರು ಮತ್ತು ವಿಲೇಜ್ ಅಕೌಂಟ್ರು. ಇದರಿಂದ ಏನಂದರೆ, ತಹಸೀಲ್ದಾರು ನೀರಿನ ಸಮಸ್ಯೆಗೆ ಹೋರಾಟ ಬಂದಿದ್ದರು, ನಾನು ಏನೇನೋ ವ್ಯವಸ್ಥೆ ಮಾಡ್ತೀನಿ, ಸ್ಟ್ರೈಕ್ನ ಇದು ಮಾಡಿ ಕಾವೇರಿ ನೀರಿನ ಹೋರಾಟಕ್ಕಾಗಿ ನಾವು ಮಾಡ್ತಿರುವಾಗ. ಆದರೆ ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಅವ್ರು ಅದಕ್ಕೆ ಬಂದಿಲ್ಲ, ಯಾವ ಥರ ನೀರನ್ನೆಲ್ಲನೂ ಕೂಡ ಕಾವೇರಿ ಇದಕ್ಕೆ ಸೇರಿಸಿ ಡೈರೆಕ್ಟಾಗಿ ಮೇಟೂರು ಡ್ಯಾಮಿಗೆ ನಾವು ತಗೊಂಡು ಹೋಗ್ಬೋದು ಅನ್ನೋ ಕಾರ್ಯವನ್ನು ಇಲ್ಲಿ ಏನು ಮಾಡಿದ್ದಾರೆ. ಈ 1 ಎಕರೆ 37 ಸೆಂಟ್ ಕೆರೆಯಲ್ಲಿ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬಂದಿದೆ. ಸೊ ಅವ್ರಿಗೆ
ಮೇಟೂರು ಡ್ಯಾಮನ್ನು ಉಳಿಸಬೇಕು, ಈ ನೀರನ್ನೆಲ್ಲ ಕೂಡ ಕಾವೇರಿಗೆ ಸೇರಿಸಿ ಡೈರೆಕ್ಟಾಗಿ ಅಲ್ಲಿಗೆ ಕಳಿಸ್ತಿರುವ ಒಂದು ದೊಡ್ಡ ಕೆಲಸವನ್ನು ಮಾಡುತ್ತಿರುವ ನಮ್ಮ ತಹಸೀಲ್ದಾರು, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಕೌಂಟ್ರ್ ಅವರಿಗೆ ನಮ್ಮಿಂದ ಒಂದು ದೊಡ್ಡ ನಮಸ್ಕಾರಗಳನ್ನ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮ ಮಟ್ಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೊಬ್ಬ ಸರ್ವೆ ನಂಬರ್ 170/2ರಲ್ಲಿ 1 ಎಕರೆ 18 ಸೆಂಟು ಜಮೀನು ಒತ್ತುವರಿ ಮಾಡಿರುವುದು ವರದಿ ನೀಡಿರುತ್ತಾರೆ. ಅಲ್ಲದೆ ಮಾನ್ಯ ರೆವೆನ್ಯೂ ಇನ್ಸ್ಪೆಕ್ಟರ್ ಅವರು ಮೇಟುತೆರು ಗ್ರಾಮದಲ್ಲಿ ಈ ಮೇಲ್ಕೊಂಡ ಸರ್ವೆ ನಂಬರಲ್ಲಿ 3 ಎಕರೆ 98 ಸೆಂಟ್ ಜಮೀನಿಗೆ ವ್ಯವಸಾಯ ಮಾಡಲು ಬೋರ್ವೆಲ್ ಕೊರೆಯುವುದಾಗಿ ವರದಿ ನೀಡಿತ್ತು. ಸದರಿ ಒತ್ತುವರಿಯ ಬಗ್ಗೆ ಯಾವುದೇ ಕ್ರಮ ವಹಿಸದೆ ಸರ್ಕಾರಿ ಕಚೇರಿಯಿಂದ ಒಬ್ಬ ರೈತನಿಲ್ಲದ ವ್ಯಕ್ತಿಗೆ ರೈತನಂದು ಬಿಂಬಿಸಿ ಸರ್ಕಾರಿ ಆಸ್ತಿಯನ್ನು ಒತ್ತುವರಿ ಮಾಡಿರುವುದೆಂದು ವರದಿ ಇರುವುದರಲ್ಲಿ ಹಲವು ಅನುಮಾನಗಳು ಉಂಟು ಮಾಡುತ್ತದೆ. ಸದರಿ ವ್ಯಕ್ತಿ ಬೇರೆ ಯಾರೂ ಇಲ್ಲ, ಈಗಾಗಲೇ ಬಿದಿರಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನನ್ನು ತನ್ನ ಕುಟುಂಬ ಹೆಸರಲ್ಲಿ ಸರ್ಕಾರಕ್ಕೆ ದಾನ ಮಾಡಿದ ಶ್ರೀಯುತ ರಾಮಲಿಂಗಂ ಸನ್ ಆಫ್ ಮುನಿಯ ಪಾಲಿಮೇಡ್ರವರು. ಈ ಥರ ಸರ್ಕಾರಿ ನೌಕರರುಗಳು ಸಾಮಾನ್ಯ ಜನಕ್ಕೆ ಸಹಾಯ ಮಾಡದೆ ಯಾವ ಥರ ನಾವು ಈ ಥರ ಸರ್ಕಾರಿ ಜಮೀನನ್ನು ಕದಿಯೋರನ್ನ ನಾವು ಇದರಿಂದ ಕಾಪಾಡಿಸ್ಬೋದು, ಆ ಜಮೀನನ್ನ ಅವರಿಗೆ ಕೊಡ್ಬೋದು ಅಂತ ಹೇಳಿ ಈ ಥರ ಕಾಲ ವಿಳಂಬ ಮಾಡಿಕೊಂಡು ಕಟ್ಟೆಗಳನ್ನು ಬೇರೆ ಬೇರೆ ಥರ ಕೊಡುವುದು, ಅದರಲ್ಲಿ ಯಾವ್ಯಾವ ವಿಷಯಗಳು ಬೇಕೋ ಅದನ್ನೆಲ್ಲ ತೆಗೆದುಬಿಟ್ಟು ಏನೋ ಒಂದನ್ನು ಕೊಡ್ತಾ ಇದ್ದರೆ ನಮಗೆ ಯಾವ ಥರ ನ್ಯಾಯ ಸಿಗುತ್ತೆ ಅಂತ ನಾವು ನಂಬೋದು. ಸೊ ಇದರಿಂದ ಏನು ಗೊತ್ತಾಗುತ್ತದೆ ಅಂದರೆ, ಸರ್ಕಾರಿ ಅಧಿಕಾರಿಗಳು ಯಾರ್ಯಾರಲ್ಲಿ ಕೆಲಸ ಮಾಡ್ತಿದ್ದಾರೆ, ವಿಲೇಜ್ ಅಕೌಂಟ್ರು, ರೆವಿನ್ಯೂ ಇನ್ಸ್ಪೆಕ್ಟರು, ತಹಸೀಲ್ದಾರ್ಗಳು, ಇವರಿಗೆ ಸರ್ಕಾರಿ ಜಮೀನನ್ನು ಯಾರು ತಗೊಂಡಿದ್ದಾರೋ ಅವರಿಂದ ಮತ್ತೆ ತೆಗೆದು ಸರ್ಕಾರಕ್ಕೆ ಕೊಡಬೇಕು ಅನ್ನುವ ಪರಿಸ್ಥಿತಿ ಇಲ್ಲ. ಪರವಾಗಿ ಅದನ್ನು ಅವ್ರಿಗೇನೆ ಕೊಟ್ಟು ಅದರಲ್ಲಿ ಲಾಭ ನಷ್ಟವನ್ನು ಇವರು ನೋಡಬೇಕು ಎಂಬುದನ್ನೇ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರಾ ಎಂಬುವ ಸಂದೇಹ ನಮಗೆ ಬಂದಿದೆ. ಸೊ ಆದ ಕಾರಣದಿಂದ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ, ಸರ್ಕಾರಿ ನೌಕರರ ಮೇಲೆ ಇನ್ವೆಸ್ಟಿಗೇಷನ್ ಸ್ಪೆಷಲ್ ಟೀಮಿಂದ ನಡೆದಿದ್ರೆ ಮಾತ್ರ ಈ ಅಷ್ಟು ಜಾಗವನ್ನು ಕೂಡ ನಾವು ಸರ್ಕಾರಕ್ಕೆ ಸೇರಿಸೋಕ್ಕೆ ಸಾಧ್ಯ ಅಂತ ಹೇಳಿ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.